ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾವಿವತ್ತು ಹೈದರಾಬಾದ್ ರಾಮೋಜಿ ಫಿಲ್ಮ್ ಸಿಟಿ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದು ಇವತ್ತಿನ ಪ್ಲಾನ್ ಅಲ್ಲ, ಒಂದು ವಾರದಿಂದ ಅಂದ್ಕೊಂಡು ಇವತ್ತು ಫೈನಲಿ ಹೊರಟು ಬಂದಿದ್ದೀವಿ. ಹೈದರಾಬಾದ್ ಸಿಟಿ ನೋಡೋಣ ಅಂತ ಅಂದ್ಬಿಟ್ಟು ಟೋಟಲಾಗಿ 3 ದಿನದ ಟೂರ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ. ನಾವು ಆಂಧ್ರದಿಂದ ಹೊರಟು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ. ನಾವು ಮಂಗಳವಾರ ಬೆಳಗ್ಗೆ ಆಂಧ್ರದಿಂದ ಹೊರಟು ಬಂದು ನಮ್ಮ ಅಕ್ಕನ ಮನೇಲಿ ಉಳ್ಕೊಂಡಿದ್ದೀವಿ. ಮತ್ತು ಬುಧವಾರ ಎದ್ಬಿಟ್ಟು ರಾಮೋಜಿ ಫಿಲ್ಮ್ ಸಿಟಿ ನೋಡಿ ಅಲ್ಲಿಂದ ಹೈದರಾಬಾದ್ ಸಿಟಿಗೆ ಹೋಗಿ ಚಾರ್ಮಿನಾರು, ಗೋಲ್ಕೊಂಡ ಹಾಗೆ ಸಿಟಿ ಎಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಗುರುವಾರ ಶುಕ್ರವಾರ 2 ದಿನ ಅಲ್ಲೇ ಆಗಬಹುದು, ನೋಡಬೇಕು. ಇವತ್ತು ಬುಧವಾರ ಎದ್ದು ಬೆಳಗ್ಗೆ 6 ಗಂಟೆಗೆ ಎದ್ದು ರಾಮೋಜಿ ಫಿಲ್ಮ್ ಸಿಟಿಗೆ ಹೊರಟಿದ್ದೀವಿ. ನಾವು ಮನೇಲಿ ಟಿಫನ್ ಏನು ಮಾಡ್ಕೊಂಡು ಬರಲಿಲ್ಲ, ಹೋಗೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ದಾರಿಲ್ಲೇ ಟಿಫಿನ್ನ ತಿನ್ಕೊತಾ ಇದ್ದೀವಿ. ಅಲ್ಲಿ 9 ಗಂಟೆಗೆ ಶುರು ಮಾಡ್ತಾರಂತೆ ತೋರ್ಸೋಕ್ಕೆ. 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಿಡ್ತಾರೆ. ಬೇಗನೆ ಹೋಗಬೇಕು, ಇಲ್ಲಾಂದರೆ ಲೇಟ್ ಆದರೆ ಒಂದು ದಿನದಲ್ಲಿ ಎಲ್ಲ ನೋಡೋಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಟಿಫಿನ್ ಏನು ಮಾಡ್ಕೊಳ್ಳಿಲ್ಲ, ಹಾಗೆ ಬಂದುಬಿಟ್ಟು ದಾರಿ ಮಧ್ಯದಲ್ಲೇ ಹೈವೇಲಿ ಹೋಗ್ತಾ ಇರಬೇಕಾದ್ರೆ ಮಧ್ಯದಲ್ಲೇ ಟಿಫಿನ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಇಡ್ಲಿ, ದೋಸೆ, ವಡೆ ಯಾರಿಗೇನೇನು ಬೇಕೋ ಎಲ್ಲ ತಿಂತಾಯಿದ್ದೀವಿ. ಟಿಫನ್ ಮಾಡಿಕೊಂಡು ಸ್ಟ್ರೈಟು ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗೋ ಅಷ್ಟರಲ್ಲಿ ನಾವು ಟೈಮ್ ಆಗೋಗಿತ್ತು. ಸುಮಾರು 10:30 ಆಗೋಗಿತ್ತು. 1.5 ಅವರ್ ಲೇಟ್ ಆಯಿತು. ನಮ್ಮ ಅಕ್ಕವ್ರು ಇರೋ ಕಡೆಯಿಂದ ರಾಮೋಜಿ ಫಿಲ್ಮ್ ಸಿಟಿಗೆ ಸುಮಾರು 4 ಅವರ್ಸ್ ಜರ್ನಿ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಬೇಗನೆ ಹೊರಡೋಣ ಅಂತ ಅಂದ್ಕೊಂಡ್ವಿ, ಆದರೆ ಚಿಕ್ಕ ಮಕ್ಕಳೆಲ್ಲ ಇದ್ದಿದ್ದರಿಂದ ಹೊರಡೋಕ್ಕಾಗಲಿಲ್ಲ. ಹಾಗೆ ಬರ್ತಾ ದಾರಿನಲ್ಲಿ ನಮ್ಮ ಗಾಡಿದು ಫಾಸ್ಟ್ಯಾಗು ಬೇರೆಯವ್ರ ಹೆಸ್ರ ಮೇಲೆ ಆಗಿಬಿಟ್ಟಿತ್ತು ರಿಜಿಸ್ಟ್ರು. ಹಾಗಾಗಿ ಅದನ್ನು ಫಾಸ್ಟ್ಯಾಗ್ನ ತೆಗೆಸ್ಬಿಟ್ಟು ನಮ್ಮ ಹೆಸ್ರಲ್ಲಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅಲ್ಲೊಂದು 20 ಮಿನಿಟ್ಸು ಟೈಮು ವೇಸ್ಟ್ ಆಯಿತು. ಹೇಗಿದ್ರು ಹೋಗ್ತಾ ಇದ್ದೀವಲ್ಲ, ಟೋಲ್ ಗೇಟಲ್ಲಿ ಜಾಸ್ತಿ ದುಡ್ಡು ಕಟ್ ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸಿ ಅದನ್ನು ಚೇಂಜ್ ಮಾಡಿಸ್ಕೊಂಡು ಬಂದ್ವಿ. ಹಾಗಾಗಿ ಅಲ್ಲಿ ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು. ಮತ್ತು ನಾವು ತಿಂಡಿ ತಿನ್ನೋಕೆ ನಿಲ್ಲಿಸಿದ್ರಿಂದ ಅಲ್ಲೊಂದು ಅರ್ಧ ಮುಕ್ಕಾಲು ಗಂಟೆ ಟೈಮು ಹೋಯಿತು. ಅಲ್ಲಿಂದ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ರಾಮೋಜಿ ಫಿಲ್ಮ್ ಸಿಟಿ. ನೋಡಿ, ಇಲ್ಲೇ ಎಂಟ್ರ್ ಆಗ್ತಾ ಇದ್ದೀವಿ. ಇಲ್ಲಿಂದ ಎಂಟ್ರೆನ್ಸಿಂದ ಅಲ್ಲಿ ಫಿಲ್ಮ್ ಸ್ಪಾಟಿಗೆ ತುಂಬಾ ದೂರ ಹೋಗಬೇಕು. ನಮ್ಮ ಕಾರು ಅಲ್ಲಿವರೆಗೂ ಬಿಡೋದಿಲ್ಲ. ಸ್ವಲ್ಪ ಮುಂದೆ ಹೋಗ್ತಿದ್ದಾಗೆ ಅಲ್ಲಿ ಸೆಕ್ಯೂರಿಟಿಗಳಿರ್ತಾರೆ, ಅಲ್ಲೇ ಪಾರ್ಕ್ ಮಾಡಿಸ್ತಾರೆ. ನಮ್ಮ ಕಾರು ಪಾರ್ಕ್ ಮಾಡಿಸ್ಬಿಟ್ಟು ಅವ್ರದ್ದೇ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂದರೆ ತುಂಬಾ ದೂರ ಇರುತ್ತೆ. ಇದು 1666 ಎಕರೆಲಿ ಇದೆಯಂತೆ. ಇದು ಫುಲ್ಲು ಬೆಟ್ಟದ ಮೇಲೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಕಾರ್ಗಳೇನು ಬಿಡಲ್ಲ, ಅವ್ರದ್ದೇ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದು ಸರಿ ಎಂಟ್ರೆನ್ಸ್ ಟಿಕೆಟ್ ತೊಗೊಂಡ್ರೆ ಅದರಲ್ಲೇ ಎಲ್ಲನೂ ತೋರಿಸ್ತಾರೆ. ಒಳಗಡೆ ನಾವು ಎಕ್ಸ್ಟ್ರಾ ಏನಾದರೂ ಶಾಪಿಂಗ್ ಮಾಡಿದ್ರೆ, ಏನಾದರೂ ಆಟ ಆಡೋಕ್ಕೆಲ್ಲ ಇರುತ್ತೆ, ಅದನ್ನೆಲ್ಲ ತೊಗೊಂಡ್ರೆ ಅದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫುಲ್ಲು ಸೆಕ್ಯೂರಿಟಿ ಇರುತ್ತೆ. ಬ್ಯಾಗು ಏನೇ ಎಲ್ಲ ತೊಗೊಂಡೋಗಿದ್ರೆ ಚೆಕ್ ಮಾಡ್ತಾಯಿದ್ದಾರೆ. ಫುಡ್ ಐಟಮ್ಸ್ ಏನೂ ತೊಗೊಂಡೋಗೋಕೆ ಬಿಡೋದಿಲ್ಲ. ಇಲ್ಲಿ ಚೆಕ್ ಮಾಡಿ ಬಿಟ್ಬಿಟ್ಟು ಅಲ್ಲಿ ಬ್ಯಾಡ್ಜ್ ಕೊಡ್ತಾರೆ, ಅದನ್ನು ಕೈಗೆ ಅಂಟಿಸ್ಕೋಬೇಕು. ಜೆಂಟ್ಸ್ಗಾದರೆ ಬ್ಲೂ ಕಲರ್ ಕೊಡ್ತಾರೆ, ವುಮೆನ್ಸ್ಗಾದರೆ ರೆಡ್ ಕಲರ್ ಕೊಡ್ತಾರೆ. ಈ ಎಂಟ್ರೆನ್ಸ್ ಟಿಕೆಟ್ನ ತೋರಿಸಿ ಒಳಗಡೆ ಬಿಡ್ತಾರೆ. ಅಲ್ಲಿ ಬಸ್ಸು ರೆಡಿ ಇರುತ್ತೆ. ನಾವು ಟಿಕೆಟ್ ತೊಗೊಂಡು ಬಸ್ಸಲ್ಲಿ ಹೋಗೋದು. ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ದೊಡ್ಡವ್ರಿಗಾದರೆ 1650, ಚಿಕ್ಕ ಮಕ್ಕಳಿಗಾದರೆ ಅದರಲ್ಲಿ 100 ರೂಪೀಸ್ ಕಡಿಮೆ ತೊಗೋತಾರೆ. ಅಡಲ್ಟ್ಸಿಗಾದರೆ ಫ್ರೀ, ಅಂದರೆ 2 ವರ್ಷದ ಒಳಗಿನ ಮಕ್ಕಳಿಗೆ ಫ್ರೀ. ಅದು ಸ್ವಲ್ಪ ಚಿಕ್ಕ ಮಕ್ಕಳಾದರೆ ಅದಕ್ಕೆ ಹಾಫ್ ತೊಗೋತಾರೆ. ನಮಗೆ ದೊಡ್ಡವ್ರಿಗಾದರೆ 1650. ಟಿಕೆಟ್ ಎಲ್ಲ ತೊಗೊಂಡು ಎಂಟ್ರೆನ್ಸ್ಗೆಲ್ಲ ಚೆಕ್ ಮಾಡಿ ಆದಮೇಲೆ ಒಳಗಡೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸಲ್ಲಿ ಸೆಕ್ಯೂರಿಟಿ ಚೆಕ್ಕಿಂಗ್ ಎಲ್ಲ ಆದಮೇಲೆ ಈ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಸುಮಾರು ಒಂದು 10 ಕಿಲೋಮೀಟ್ರ್ ಮುಂದೆ ಕರ್ಕೊಂಡು ಹೋಗ್ತಾರೆ. ತುಂಬ ಅಂದರೆ ತುಂಬಾ ದೊಡ್ಡದಿರುತ್ತೆ. ಇದು ಮಾಮೂಲು ಬಸ್ಸಲ್ಲಿ ಅವ್ರದ್ದೇ ಬಸ್, ಇದು ಟಿಕೆಟ್ ಏನಿರೋದಿಲ್ಲ. ಈ ಬಸ್ಸಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಒಳಗಡೆ ಸ್ಟುಡಿಯೋ ಎಲ್ಲ ನೋಡಬೇಕು ಅಂತಂದರೆ ಇನ್ನೊಂದು ಬಸ್ನ ಹತ್ತಿಸ್ಕೊಳ್ತಾರೆ, ಅವ್ರ ಬಸ್ಗೆ. ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ದೊಡ್ಡದಾಗಿ ರಾಮೋಜಿ ಫಿಲ್ಮ್ ಸಿಟಿ ಅಂತ ಇಲ್ಲಿ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಬೆಟ್ಟದ ಮೇಲೆಲ್ಲ ಎಷ್ಟು ಚೆನ್ನಾಗಿ ಹೂವು, ಗಿಡ, ಮರ ಎಲ್ಲ ಬೆಳೆಸಿದ್ದಾರೆ. ತುಂಬಾ ಚೆನ್ನಾಗಿತ್ತು ನೋಡೋಕ್ಕಂತೂ. ಇದೆಲ್ಲ ಫುಲ್ಲು ಅವ್ರದ್ದೇ, ಆ ಸ್ಟುಡಿಯೋದೇ ಅಂತೆ. ನೋಡಿ, ಇಲ್ಲಿ ಒಳಗಡೆ ಹೋದಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಇದು ಅವ್ರದ್ದು ಏನೋ ಆಫೀಸ್ ಅಂತೆ, ದೊಡ್ಡ ಬಿಲ್ಡಿಂಗು. ಅವ್ರಿಗೇನೋ ಆಫೀಸ್ ಮಾಡ್ಕೊಂಡಿದ್ದಾರೆ. ಇದೆಲ್ಲನೂ ಶೂಟಿಂಗ್ ಸ್ಪಾಟೇ. ಇಲ್ಲೆಲ್ಲ ಶೂಟಿಂಗ್ ಮಾಡ್ಕೋಬಹುದು. ಸಿನಿಮಾದವರು ಇಲ್ಲೆಲ್ಲ ಶೂಟಿಂಗ್ ಮಾಡಿರ್ತಾರೆ. ಆದರೆ ನಮಗೆ ಇದು ಎಲ್ಲಿರುತ್ತೆ, ಯಾವುದೋ ಫಾರಿನ್ಗೆ ಹೋಗಿ ಶೂಟಿಂಗ್ ಮಾಡಿದ್ದಾರೇನೋ ಅನ್ನೋ ಥರ ಕಾಣಿಸುತ್ತೆ. ನಿಜವಾಗ್ಲೂ ಇಲ್ಲಿ ಹಳ್ಳಿಯಲ್ಲಿ ಶೂಟಿಂಗ್ ಮಾಡಬೇಕು ಅಂದರೆ ಆ ಥರ ಬಿಲ್ಡಿಂಗ್ಸ್ಗಳು ಕೂಡ ಇದೆ.
ನಿಜವಾಗ್ಲೂ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಫಿಲ್ಮ್ನ ಹೇಗೆ ತೆಗಿತಾರೆ, ಅದನ್ನು ಆ ಥರ ಸ್ಪಾಟ್ಗಳೆಲ್ಲ ಎಲ್ಲಿರುತ್ತೆ ಅಂತ ನೋಡೋರಿಗೆ ಕ್ಯೂರಿಯಾಸಿಟಿ ಇದ್ರಂತೂ ಇಲ್ಲಿಗೆ ಬರಬೇಕು. ತುಂಬಾ ಸಖತ್ತು ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಪಾರ್ಕ್ ಥರ ಎಲ್ಲ ಬೆಳೆಸಿದ್ದಾರೆ. ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಈ ಸ್ಟುಡಿಯೋದಲ್ಲಿ ಸುಮಾರು 3000ದಷ್ಟು ಜನ ಕೆಲಸ ಮಾಡ್ತಾರಂತೆ, ಅಷ್ಟು ಎಂಪ್ಲಾಯೀಸ್ ಇದ್ದಾರಂತೆ. ಅದರಿಂದ ತುಂಬಾ ಚೆನ್ನಾಗಿದೆ. ಮೋಸ್ಟ್ ಆಫ್ ಆಲ್ ಎಲ್ಲ ಫಿಲಮ್ಗಳು ಕಡಿಮೆ ಬಡ್ಜೆಟಲ್ಲಿ ಮಾಡೋ ಎಲ್ಲ ಫಿಲಮ್ಗಳನ್ನು ಇಲ್ಲೇ ಶೂಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲನೂ ಹೇಳ್ತಾರೆ. ಅವ್ರದ್ದೇ ಬಸ್ಸಿಗೆ ಹತ್ತಿಸ್ಕೊಳ್ತಾರಲ್ಲ, ಅಲ್ಲಿ ಒಬ್ಬರು ಗೈಡೆನ್ಸ್ ಕೂಡ ಕೊಡ್ತಾ ಇರ್ತಾರೆ. ಒಬ್ಬರು ಫ್ರೀ ಗೈಡ್ ಇರ್ತಾರೆ. ಅವರು ಬಸ್ಸಲ್ಲಿ ಕೂತಿದ್ದಾಗ ಎಲ್ಲನೂ ಹೇಳ್ತಿರ್ತಾರೆ. ಹಿಂದಿ, ತೆಲುಗು, ತಮಿಳು, ಕನ್ನಡ ಎಲ್ಲ ಸಿನಿಮಾಗಳದ್ದು ಇಲ್ಲಿ ಶೂಟಿಂಗ್ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ತಾಜ್ ಮಹಲ್ ಅಂತೆ. ಹಾಗೆ ಎಲ್ಲನೂ ಕೂಡ ಅವರು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಯಾವ್ಯಾವ ಫಿಲ್ಮ್ ತೆಗ್ದಿರೋದು, ಎಷ್ಟನೇ ಇಸ್ವಿಲಿ ಇಲ್ಲಿ ತೆಗ್ದಿದ್ರು ಅಂತ ಕೂಡ ಹೇಳ್ತಾರೆ. ಈ ಕಡೆ ನೋಡಿ ರೈಟ್ ಸೈಡಲ್ಲಿ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ ರೆಡ್ ಬಸ್ಸು, ಇವಕ್ಕೆ ಹತ್ತಿಸ್ಕೊಳ್ಳೋದು. ವಿಂಡೋ ಏನಿರೋದಿಲ್ಲ, ತುಂಬ ದೊಡ್ಡ ದೊಡ್ಡ ಸೀಟ್ ಇರುತ್ತೆ. ಫುಲ್ ಎಲ್ಲನೂ ನೋಡೋಕ್ಕೆ ಅಂತ ಅಂದ್ಬಿಟ್ಟು ವಿಂಡೋ ಇಟ್ಟಿಲ್ಲ, ಅವ್ರದ್ದೇ ಬಸ್ನ ಈ ಥರ ರೆಡಿ ಮಾಡ್ಕೊಂಡಿದ್ದಾರೆ. ನೋಡಿ ಇಲ್ಲಿ ದೊಡ್ಡ ಫೌಂಟೇನ್ ಕೂಡ ಇದೆ. ತುಂಬಾ ಅಂದರೆ ಚೆನ್ನಾಗಿತ್ತು. ಇಲ್ಲಿ ನಾವು ಆ ಬಸ್ನ ಇಳಿದ್ಬಿಟ್ಟು ಈ ರೆಡ್ ಬಸ್ ಹತ್ತಕ್ಕೆ ಅಂತ ಬಂದಿದ್ದೀವಿ. ಅರ್ಧ ಗಂಟೆಗೆ ಒಂದೊಂದು ಬಸ್ ರೆಡಿ ಇರುತ್ತೆ. ನಾವು ಯಾವ ಬಸ್ಸಿಗೆ ಬೇಕಾದರೂ ಹತ್ಬೋದು. ಅಂದರೆ ಬಸ್ಸು ಫುಲ್ ಆಗೋವರೆಗೂ ವೇಟ್ ಮಾಡಬೇಕಾಗುತ್ತೆ ಅಷ್ಟೇ. ಈ ಬಸ್ಸು ಫುಲ್ ಆದಮೇಲೆ ಜನ ಇದ್ದರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಬಸ್ ಬರುತ್ತೆ. In this Eureka, entertainment shows, games and restaurants. इसके अंदर ही लिखा है restaurants. And see on your right hand side, that blue color statue Pandustan. Don't miss out that Pandustan. After the tour, I am operated Pandustan. See on your left hand side, that is Ramoji Movie Magic. On your left side. Don't miss out that movie magic. After the tour and operated movie magic. The tour తర్వాత రామోజీ మూవీ మ్యాజిక్ లో డ్రాప్ చేస్తారు. Now going Delhi and Mysore Vrindavan Garden on your right hand side. बाहर से देखो तो दिल्ली मुगल गार्डन, अंदर से देखो तो मैसूर वृंदावन गार्डन. मैरिज पार्टीज के लिए फेमस गार्डन. right hand side, Delhi and Mysore Vrindavan Garden on your right hand side. చూడడానికి अंडर रोमांटिक सॉन्ग्स हिंदी फिल्म दट्टी पिक्चर में देख सकता है उल्लाला उल्लाला सॉन्ग. తెలుగులో జులై బృందావనం అదిరిందయ్య చంద్రం. In Ramoji Film City, one of the highest fountain, Sunday, all the best. उसमें देख सकता है राइट हैंड साइड ఫౌంటైన్. తెలుగులో ఖడ్గం సినిమా, అందులో చూడొచ్చు కుడివైపు ఉన్న ఫౌంటైన్, ఏంజిల్స్ ఫౌంటైన్. అండ్ యువర్ లెఫ్ట్ సైడ్ లైమ్లైట్ గార్డెన్. లైమ్లైట్ గార్డెన్ इज स्पेशलिटी अवार्ड सेरेमनी एंड कोऑपरेट इवेंट्स के लिए स्पेशल गार्डन. लाइमलाइट गार्डन स्पेशलिटी. हिंदी फिल्म दिलवाले किया था, తెలుగులో సుస్వాగతం, ప్రేమంటే ఇదేరా, భీమ్సారా సినిమా. आपका टूर खत्म होने के बाद ड्रॉप आइटम. ನೋಡಿ ಅವ್ರು ಹೇಳ್ತಾ ಇದ್ದಾರಲ್ಲ, ಅದೇ ಥರ ಫುಲ್ಲು ಇನ್ಫಾರ್ಮೇಷನ್ ಕೊಡ್ತಾರೆ. ಯಾವ್ಯಾವ ಸಿನಿಮಾ ತೆಗ್ದಿದ್ದು ಅಂತಲೂ ಕೂಡ ಹೇಳ್ತಾರೆ. ಈ ಥರ ಎಲ್ಲ ಒಂದು ಸರಿ ಬಸ್ಸಲ್ಲಿ ಒಂದು ರೌಂಡ್ ಹಾಕಿಸ್ಬಿಟ್ಟು ಅವರೆಲ್ಲನೂ ಫುಲ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಒಂದೊಂದು ಸ್ಪಾಟ್ಗೆ ಇಳಿಸ್ತಾರೆ. ನಾವು ಆ ಸ್ಪಾಟ್ ನೋಡಿಕೊಂಡು ಮತ್ತೆ ನೆಕ್ಸ್ಟ್ ಇನ್ನೊಂದು ಸ್ಪಾಟ್ಗೆ ಆ ಬಸ್ ರೆಡಿ ಇರುತ್ತೆ, ಬಸ್ ಹತ್ಕೊಂಡು ಹೋಗೋದು. ಫಸ್ಟು ನಮ್ಮನ್ನು ಕುರುಕ್ಷೇತ್ರ ಸ್ಪಾಟ್ಗೆ ಬಿಟ್ಟಿದ್ರು. ಕನ್ನಡದಲ್ಲಿ ದರ್ಶನ್ ಸರ್ ಅವ್ರದ್ದು ಕುರುಕ್ಷೇತ್ರ ಇದೆಯಲ್ಲ, ಆ ಫಿಲ್ಮ್ ಸ್ಪಾಟ್ಗೆ ಬಿಟ್ಟರು. ಅದನ್ನು ನೋಡಿಕೊಂಡು ಮತ್ತೆ ನಾವು ನೆಕ್ಸ್ಟು ಯಾವುದಾದ್ರೂ ನೋಡಬೇಕು ಇನ್ನೊಂದು ಸ್ಪಾಟ್ ಅಂತಂದರೆ ಮತ್ತೆ ಇದೇ ರೆಡ್ ಬಸ್ನ ಹತ್ಕೊಂಡು ಹೋಗಬೇಕು. ನೋಡಿ ಇದು ಈ ಕಡೆ ಬಿಲ್ಡಿಂಗ್ಸ್ ಎಲ್ಲ ತೋರಿಸಿ ಯಾವ್ಯಾವ ಸಿನಿಮಾ ತೆಗ್ದಿದ್ದು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಹಿಂದಿಲೊಂದು ಸರಿ ಗೊತ್ತಾಗದೇ ಇದ್ದರೆ ಹಿಂದಿಲೊಂದು ಸರಿ ಹೇಳ್ತಾರೆ, ತೆಲುಗು ಹೇಳ್ತಾರೆ, ಹಾಗೆ ಹಿಂದಿ ಕೂಡ ಹೇಳ್ತಾರೆ. ನೋಡಿ ಇದು ಮಾರ್ಕೆಟ್ ರೋಡ್ ಇರುತ್ತಲ್ಲ, ಸಿನಿಮಾದಲ್ಲಿ ಮಾರ್ಕೆಟ್ ಫೈಟಿಂಗ್ ಎಲ್ಲ ಮಾಡ್ತಾರಲ್ಲ ಸೀನು, ಅದು ಸಖತ್ತು ಚೆನ್ನಾಗಿರುತ್ತೆ. ಅವ್ರು ಹೇಳ್ತಾ ಇದ್ರೆ ನಿಜವಾಗ್ಲೂ ಹಾಗೆ ಕಣ್ಮುಂದೆ ಇಲ್ಲೇ ಶೂಟಿಂಗ್ ಮಾಡ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಇದು ತಾಜ್ ಮಹಲು. ಸಿನಿಮಾದಲ್ಲಿ ತಾಜ್ ಮಹಲ್ ಮುಂದಗಡೆ ಹೀರೋ ಹೀರೋಯಿನ್ ಸಾಂಗ್ ಎಲ್ಲ ಹಾಡ್ತಿರ್ತಾರಲ್ಲ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರಂತೆ. ನೋಡಿ ಈ ಕಡೆ ಮಾರ್ಕೆಟು ಹಾಗೆ ಸಿಟಿಗಳಲ್ಲೆಲ್ಲ
ಹತ್ರ ಹತ್ರ ಮನೆ ಇರೋ ಥರ ಶೂಟಿಂಗ್ ಮಾಡಿರ್ತಾರೆ ನೋಡಿ, ಆ ಥರ ಅಂಗಡಿ ಮಳಿಗೆಗಳೆಲ್ಲ ಇದೆ. ಆದರೆ ಇದೆಲ್ಲನೂ ಶೂಟಿಂಗೇನೆ. ಈ ಬಿಲ್ಡಿಂಗ್ ಅಂತೂ ಆ ತೆಲುಗಲ್ಲಿ ಶ್ರೀಮಂತುಡು ಫಿಲಮಲ್ಲಿ ಹೀರೋಯಿನ್ ಮನೆ. ಹಾಗಂತ ಹೇಳಿದಾಗ ಮತ್ತೆ ಇನ್ನೂ ಸ್ವಲ್ಪ ನೋಡಬೇಕು ಅಂತ ಅನ್ನಿಸ್ತಿತ್ತು. ತುಂಬಾ ಚೆನ್ನಾಗಿತ್ತು. ಒಂದೊಂದು ಸಿನಿಮಾದೂ ಇಲ್ಲಿ ಈ ಥರ ಮಾಡಿದ್ದಾರೆ ಅಂತ ಹೇಳಿದಾಗ ಅಯ್ಯೋ, ಶೂಟಿಂಗ್ ನಡೀತಾ ಇರಬೇಕಾದ್ರೆ ನಾವು ಬಂದು ನೋಡಬೇಕಿತ್ತು, ಯಾವ ಥರ ಶೂಟಿಂಗ್ ಮಾಡ್ತಾರೆ ಅಂತ ಅನ್ನಿಸ್ತಿರುತ್ತೆ. ಇದು ನೋಡಿ, ಈ ರೋಡು ಫೈಟಿಂಗು ಮತ್ತು ಬೈಕಲ್ಲಿ ಯಾರನ್ನಾದ್ರೂ ಚೇಸ್ ಮಾಡೋದು, ಒಟ್ಟಿಸ್ಕೊಂಡು ಹೋಗೋದು, ಆ ಥರ ಎಲ್ಲ ಮಾಡ್ತಾರಂತೆ. ಅದನ್ನೇ ತೋರಿಸ್ತಿದ್ರು ರೋಡ್ನು ಕೂಡ. ಇಲ್ಲೆಲ್ಲ ದೊಡ್ಡ ದೊಡ್ಡ ರೋಡ್ ಇರುತ್ತೆ, ಏನು ವೆಹಿಕಲ್ಸ್ ಇರಲ್ವಲ್ಲ, ಹಾಗಾಗಿ ಯಾವ ಥರ ಬೇಕು ಆ ಥರ ಶೂಟಿಂಗ್ ಮಾಡ್ಕೋಬೋದು. ನೋಡಿ ಈ ಕಡೆ ತೋರಿಸ್ತಾ ಇದ್ದಾರೆ, ಮಾರ್ಕೆಟ್ಗೆ ಚಿಕ್ಕ ಚಿಕ್ಕ ಗುಡಿಸ್ಲು ಥರ ಹಾಕ್ಕೊಂಡಿದ್ದಾರೆ. ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನೂ ಎಷ್ಟು ದೊಡ್ಡದಾಗಿ ಕಟ್ತಾರೋ ಗೊತ್ತಿಲ್ಲ. ಈಗಲೇ ಸಖತ್ತು ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ನೋಡಿ ಈ ಥರ ಒಂದು ಕಡೆ ಸೈಡೆ ಒಂಥರ ಇರುತ್ತೆ, ಇನ್ನೊಂದು ಕಡೆ ಸೈಡೆ ಇನ್ನೊಂದು ಥರ ಇರುತ್ತೆ. ಫುಲ್ಲು ಸಿಟಿ ಥರ ಇರುತ್ತೆ ಒಂದು ಕಡೆ, ಇನ್ನೊಂದು ಕಡೆ ಹಳ್ಳಿ ಥರ ಇರುತ್ತೆ. ಅದು ಎಲ್ಲ ಗ್ರಾಫಿಕ್ ಮಾಡಿಬಿಟ್ಟು ಸಿನಿಮಾದಲ್ಲಿ ನಮಗೆ ಫುಲ್ಲು ಫಾರಿನ್ ಥರ ತೋರಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಈ ಟೂರೆಲ್ಲ ಮುಗಿಸ್ಕೊಂಡು ಹೋದಾಗ ಒಂದು ದೊಡ್ಡ ಥಿಯೇಟ್ರ್ ಒಳಗೆ ಕೂರಿಸ್ಬಿಟ್ಟು ಅದನ್ನು ಕೂಡ ತೋರಿಸ್ತಾರೆ. ಸಿನಿಮಾದಲ್ಲಿ ಹೇಗೆ ಗ್ರಾಫಿಕ್ಸ್ ಮಾಡ್ತಾರೆ, ಏನೂ ಇರೋದಿಲ್ಲ. ಈಗ ಹೀರೋ ಹೀರೋಯಿನ್ಗಳು ಚೇಸಿಂಗ್ ವಿಡಿಯೋ ಇರುತ್ತಲ್ಲ, ಅದನ್ನು ಬೈಕ್ ಮೇಲೆ ಕೂತ್ಕೊಂಡು ಸುಮ್ಮನೆ ಒಂದು ಸೀಟ್ ಇರುತ್ತೆ, ಅದ್ರ ಮೇಲೆ ಕೂತ್ಕೊಂಡು ಬೈಕ್ ಥರ ಅದಕ್ಕೆ ಅಡ್ಜಸ್ಟ್ ಮಾಡಿರ್ತಾರೆ. ಅದನ್ನ ಹಿಡ್ಕೊಂಡು ಹೀಗೆ ಅಂತಿರ್ತಾರೆ. ಹಿಂದಗಡೆ ಗ್ರಾಫಿಕ್ಸಲ್ಲಿ ಪೊಲೀಸು ಅಟ್ಟಿಸ್ಕೊಂಡು ಬರ್ತಿರೋದು, ಇಲ್ಲಾಂತಂದರೆ ಕಳ್ಳರು ಚೇಸ್ ಮಾಡ್ತಿರೋದು, ಆ ಥರ ಎಲ್ಲ ಮಾಡ್ತಾರೆ. ಎಲ್ಲ ಗ್ರಾಫಿಕ್ಸೇ. ನೋಡಿ ಇಲ್ಲಿ ಜೈಲಿದೆ, ಜೈಲಲ್ಲಿ ಖೈದಿಗಳನ್ನ ಕೂಡಿಸಿದ್ದಾರೆ. ಅವರು ನಿಜವಾಗ್ಲೂ ಹೇಗೆ ಅಂದರೆ ಅವ್ರ ತಲೆಯೆಲ್ಲ ಆಡಿಸ್ತಿದ್ದಾರೆ, ಕೈಯೆಲ್ಲ ಆಡಿಸ್ತಿದ್ದಾರೆ, ಗೊಂಬೆಗಳು ಆ ಥರ ಕಾಣಿಸ್ತಿತ್ತು. ಇದನ್ನೇ ಅವರು ಸಿನಿಮಾದಲ್ಲಿ ನಿಜವಾಗ್ಲೂ ಜೈಲಲ್ಲಿ ಖೈದಿಗಳಿರೋ ಥರ ಗ್ರಾಫಿಕ್ಸ್ನಲ್ಲಿ ಮಾಡ್ಕೊಳ್ತಾರೆ. ನೋಡೋಕ್ಕಂತೂ ಭಯ ಆಗ್ತಿತ್ತು. ಗೊಂಬೆಗಳು ಕೈಗೆಲ್ಲ ಅಲ್ಲಾಡಿಸೋ ಥರ ಅಡ್ಜಸ್ಟ್ ಮಾಡಿಬಿಟ್ಟಿದ್ದಾರೆ, ಎಲೆಕ್ಟ್ರಿಕೆಲ್ಲ ಹಾಕಿ. ತುಂಬಾ ಚೆನ್ನಾಗಿತ್ತು. ನೋಡಿ ಈಗ ನಾವು ಬಂದಿದ್ದೀವಿ ಕುರುಕ್ಷೇತ್ರ ಸ್ಪಾಟ್ಗೆ. ದರ್ಶನ್ ಅವರು ಇಲ್ಲೇ ಅಂತೆ ಕುರುಕ್ಷೇತ್ರ ಸಾಂಗು ಬರುತ್ತಲ್ಲ, ಒಂದು ಕುರುಕ್ಷೇತ್ರ ಫಿಲಮಲ್ಲಿ ಸಾಂಗು ಮೇಘನಾ ರಾಜು ಹಾಗೆ ದರ್ಶನ್ ಸರ್ ಮಾಡಿರೋದು, ಆ ಸಾಂಗ್ನ ಇಲ್ಲೇನ ಶೂಟ್ ಮಾಡಿದ್ದಂತೆ. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲಿ ನಿಮಗೂ ತೋರಿಸ್ತೀನಿ. ಈಚೆ ಕಡೆ ರಾಮಾಯಣ ಮಹಾಭಾರತ, ರಾಮು ಸ್ಟ್ಯಾಚು, ರಾವಣಂದು ಎಲ್ಲನೂ ಹಾಕಿದ್ದಾರೆ ಫೋಟೋ ತೆಗೆದು. ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಇಲ್ಲಿ ಇದು ಭರತ ರಾಮಂದು ಚಪ್ಪಲು ಹೊತ್ಕೊಂಡು ಹೋಗ್ತಿರೋದು. ನೋಡಿ ಇದೇ ಸಭಾಂಗಣ, ಎಷ್ಟು ಚೆನ್ನಾಗಿದೆ. ಇವರೆಲ್ಲ ಗೊಂಬೆಗಳು. ಫಸ್ಟು ದೂರದಿಂದ ನೋಡಿದಾಗ ಸುಮ್ಮನೆ ಗೊಂಬೆ ಮಾಡಿದ್ದಾರೆ ಅಂತ ಅಂದ್ಕೊಂಡ್ವಿ, ಆದರೆ ಇವರು ಕೈ ಕಾಲು ಎಲ್ಲ ಅಲ್ಲಾಡಿಸ್ತಿದ್ರು. ನೋಡಿ ಆ ಕಡೆ ಕಾಣಿಸ್ತಿದೆ, ಕಿರೀಟ ಎಲ್ಲ ಆ ಕಡೆ ಈ ಕಡೆ ಆಡ್ತಿದೆ. ನೋಡಿದ ತಕ್ಷಣ ಒಂದು ಕ್ಷಣ ಭಯನೇ ಆಗೋಯ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಎಲ್ಲದಕ್ಕೂ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಸೆಟ್ಟಿಂಗ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಇದೆಲ್ಲ ಬಿದ್ದೋಗ್ಬಾರ್ದು ಅಂತ ಅಂದ್ಬಿಟ್ಟು ಮೇಲ್ಗಡೆ ಆ ದಾರಗಳನ್ನ ಹಾಕಿ ಕಟ್ಟಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸ್ಟ್ರಾಂಗಾಗಿರೋ ಥರ ಮಾಡಿದ್ದಾರೆ. ಈ ಥರ ಗೋಪುರ ಥರ ಎಲ್ಲ ಇದೆ. ಲೈಟಿಂಗ್ಸು, ಫುಲ್ಲು ಲೈಟಿಂಗ್ಸು. ನೋಡೋಕ್ಕಂತೂ ನಿಜವಾಗ್ಲೂ ರಾಜರ ಕಾಲದಲ್ಲೇ ಇದ್ದೀವೇನೋ ಅಂತ ಅನ್ನಿಸ್ಬಿಡ್ತು. ತುಂಬಾ ಚೆನ್ನಾಗಿತ್ತು. ನೋಡಿ ಮೇಲ್ಗಡೆ ವೈರೆಲ್ಲ ಹಗ್ಗ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕಟ್ಬಿಟ್ಟಿದ್ದಾರೆ, ಬಿದ್ದೋಗ್ಬಾರ್ದು ಅಂತಂದ್ಬಿಟ್ಟು. ಅವರೆಲ್ಲ ತಲೆಯೆಲ್ಲ ಆಡಿಸ್ತಿದ್ರು ನಿಜವಾಗ್ಲೂ. ತುಂಬಾ ಚೆನ್ನಾಗಿತ್ತು. ಸಿನಿಮಾದಲ್ಲಿ ಅವ್ರಿಗೆ ನಿಜವಾಗ್ಲೂ ಜೀವ ಇರೋ ಥರ ಮಂತ್ರಿ ರಾಜ ಎಲ್ಲ ಅಲ್ಲೇ ಕೂತಿರುತ್ತಾರೇನೋ ಅನ್ನೋ ಥರ ಮಾಡಿದ್ದಾರೆ. ನೆಕ್ಸ್ಟು ಇಲ್ಲಿಂದ ಹೊರಗಡೆ ಹೋದರೆ ಟ್ರೈನ್ ಸೀನು, ಒಂದು ರೈಲ್ವೆ ಸ್ಟೇಷನ್ ಇರುತ್ತೆ. ಅಲ್ಲಿಂದ ನೋಡಿ ಎಲ್ಲೇ ಕಾಣಿಸ್ತಿದೆ ರೈಲ್ವೆ ಸ್ಟೇಷನ್ನು, ರೈಲು, ಮತ್ತು ಹೀರೋ ಹೀರೋಯಿನ್ಗಳೆಲ್ಲ ಓಡಿ ಬರ್ತಿರ್ತಾರೆ ಮೇಲ್ಗಡೆ. ಬ್ರಿಡ್ಜು, ಅದು ಒಂದು ರೈಲ್ವೆ ಸ್ಟೇಷನ್ ಸೆಟ್ಟಿಂಗ್ಗೆ ಎಷ್ಟು ಬೇಕು ಸಿನಿಮಾ ಮಾಡುವಾಗ ಅಷ್ಟೆಲ್ಲ ಮಾಡಿಬಿಟ್ಟಿದ್ದಾರೆ ಅಲ್ಲಿ. ಅಂಗಡಿ ಮಳಿಗೆಗಳು ಕೂಡ ಇದೆ. ಇಲ್ಲಿ ಬೋರ್ಡೆಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಈ ಸೀನ್ ನೋಡಿದ್ರೆ ಯಾವುದು ಸಿನಿಮಾದಲ್ಲಿ ಇದು ಅಂತ ನೆನಪಿಗೆ ಬಂತ ನಿಮಗೆ? ಯಾರಿಗಾದ್ರೂ ನೆನಪಿಗೆ ಬಂದರೆ ಕಮೆಂಟ್ ಮಾಡಿ. ಸುದೀಪ್ ಅವ್ರದ್ದು ರನ್ನ ಫಿಲ್ಮಲ್ಲಿ ಲಾಸ್ಟಲ್ಲಿ ತೋರಿಸ್ತಾರೆ ನೋಡಿ ರೈಲ್ವೆ ಸ್ಟೇಷನ್ ಸೀನು. ನನಗೆ ಇವಾಗಲೇ ಸ್ಟೇಷನ್ ಬೇಕು ಅಂತ ಹೇಳ್ತಾರೆ ಸುದೀಪ್ ಅವರು. ಅವಾಗ
5 ನಿಮಿಷದಲ್ಲೇ ಚಕಾಚಕ್ ಅಂತ ಎಲ್ಲ ಖಾಲಿಯಾಗಿಬಿಡ್ತಾರಲ್ಲ ಜನ, ಅದೇ ಸ್ಟೇಷನ್ ಇದು. ಇದು ಮುಂದೆ ಮೂವ್ ಆಗಲ್ಲ ಟ್ರಾಲಿ, ಅಲ್ಲೇ ನಿಂತ್ಕೊಂಡಿರುತ್ತೆ. ಆದರೆ ಸಿನಿಮಾದಲ್ಲಿ ಫಾಸ್ಟಾಗಿ ಟ್ರೈನ್ ಮೂವ್ ಆಯ್ತೇನೋ ಅನ್ನೋ ಥರ ತೋರಿಸ್ತಾರೆ. ನೋಡಿ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಒಳಗಡೆ ಹತ್ತಿ ಎಲ್ಲ ಟ್ರೈನ್ ಥರನೇ ಮಾಡಿದ್ದಾರೆ, ನಿಜವಾಗ್ಲೂ ಟ್ರೈನ್ ಬೋಗಿನೇ, ಆದರೆ ಇದು ಶೂಟಿಂಗ್ ಮಾಡ್ಕೊಳ್ಳೋಕ್ಕಷ್ಟೇ. ಒಳಗಡೆ ಹತ್ತಿ ಕೂತ್ಕೊಂಡು ನಾವು ಫೋಟೋ ಎಲ್ಲ ತೆಕ್ಕೊಂಡ್ವಿ, ತುಂಬಾ ಚೆನ್ನಾಗಿತ್ತು. ಅದ್ರ ಸಿನಿಮಾ ಇಲ್ಲೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿನಿಮಾ ಶೂಟಿಂಗ್ ನೋಡಿದ್ರೆ ಇನ್ನೂ ಚೆನ್ನಾಗಿರ್ತೈತೇನೋ ಅಂತ ಅನ್ನಿಸ್ತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ಸಿನಿಮಾಗೆ ರೈಲ್ವೆ ಸ್ಟೇಷನ್ ಯಾವ ಥರ ಇರಬೇಕು ಆ ಥರನೇ ಮಾಡಿದ್ದಾರೆ. ಅಲ್ಲಿ ಅಂಗಡಿ ಮಳಿಗೆ ಎಲ್ಲ ಇದೆ, ಸ್ಟಾಲ್ ಎಲ್ಲ ಇದೆ, ಎಲ್ಲ ಬರ್ಕೊಂಡಿದ್ದಾರೆ. ಟೀ ಸ್ಟಾಲು, ಫ್ರೂಟ್ ಸ್ಟಾಲ್ ಅಂತೆಲ್ಲ ಬರೆದಿದ್ದಾರೆ. ಮತ್ತು ಇಲ್ಲಿಂದ ಹೊರಗಡೆ ಹೋದರೆ ಬಸ್ ಹತ್ಕೊಂಡು ಮತ್ತೆ ನೆಕ್ಸ್ಟು ಬಾಹುಬಲಿ ಸೆಟ್ಗೆ ಹೋದ್ವಿ ನಾವು. ಅಲ್ಲಿ ಬಸ್ಸು ಖಾಲಿ ಇತ್ತು, ರಶ್ ಆಗಿತ್ತು. ಒಂದು 8 ಸೀಟೇನೋ ಖಾಲಿ ಇದೆ ಅಂತ ಹೇಳಿದ್ರು ಅವರು. ಹಾಗಾಗಿ ನಾವು 6 ಮೆಂಬರ್ಸ್ ಇದ್ವಿ. ನಾವು ಹತ್ಕೊಂಡು ಬೇಗನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಇನ್ನೊಂದು ಬಸ್ಸಿಗೆ ಯಾಕೆ ಕಾಯೋದು ಅಂತಂದ್ಬಿಟ್ಟು ಬಸ್ ಹತ್ಕೊಂಡು ಹೊರಟ್ವಿ. ನೆಕ್ಸ್ಟು ಬಾಹುಬಲಿ ಸೆಟ್ಟಿಗೆ ಕರ್ಕೊಂಡೋದ್ರು. ನೋಡಿ ಹಿಂದಗಡೆ ಇನ್ನೊಂದು ಬಸ್ ರೆಡಿ ಇದೆ. ಇದು ಆಪ್ತಮಿತ್ರದಲ್ಲಿ ಮಾಡಿರೋ ಸೆಟ್ ಅಂತ ಇದು. ಅಂದರೆ ತೆಲುಗಲ್ಲಿ ಚಂದ್ರಮುಖಿ ಸಿನಿಮಾ ಸೆಟ್ ಅಂತ ಹೇಳಿದ್ರು. ಅದನ್ನು ನೆಕ್ಸ್ಟ್ ಬರೋಣ ಅಲ್ಲಿಗೆ ಅಂತ ಅಂದ್ಬಿಟ್ಟು ನೋಡಿ ಬಾಹುಬಲಿ ಆ ಸೆಟ್ಗೆ ಎಂಟ್ರಾಗ್ತಾ ಇದ್ದೀವಿ. ಇಲ್ಲಿ ಫುಲ್ಲು ಬಾಹುಬಲಿ 1, 2 ಎರಡನ್ನೂ ಫೋಟೋಸ್ ಎಲ್ಲ ತೆಗೆದು ಈ ವಾಲ್ಗೆ ದೊಡ್ಡದಾಗಿ ಅಂಟಿಸ್ಬಿಟ್ಟಿದ್ದಾರೆ ಈ ಕಾಂಪೌಂಡ್ಗೆ. ತುಂಬಾ ಚೆನ್ನಾಗಿದೆ. ಇದು ಈ ಸೆಟ್ ಅದೇ ಪೂರ್ತಿ ಬಾಹುಬಲಿ ಸಿನಿಮಾ ಮಾಡಿರೋದೆ. ಒಳಗಡೆ ಕರ್ಕೊಂಡೋಗಿ ನೋಡಿ, ಇದು ಈ ಥರ ಸ್ಕೆಚ್ ಮಾಡಿಕೊಂಡು ಫುಲ್ ಕೋಟೆ ಇದೆಯಲ್ಲ, ಫಸ್ಟೇ ಈ ಥರ ಸ್ಕೆಚ್ ಮಾಡಿಕೊಂಡು ಇದೇ ಥರ ಸಿನಿಮಾ ಬರಬೇಕು ಅಂತ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡದೇ ಇದು. ಈ ಥರ ಸ್ಕೆಚ್ ಮೊದಲೇ ಮಾಡಿಕೊಂಡು ನೋಡಿ, ಈ ಥರ ಮತ್ತೆ ಅದು ಸ್ಕೆಚ್ ರೀತಿಯೇ ಇಲ್ಲೆಲ್ಲ ಬಿಲ್ಡಿಂಗ್ ಕಟ್ಕೊಂಡು ಮಾಡಿದ್ದಾರೆ. ಆ ಕಡೆ ಈ ಕಡೆ ಎಂಟ್ರೆನ್ಸಲ್ಲಿ ದೊಡ್ಡದು 2 ಅದೇ ಡ್ರಮ್ಸ್ ಇಟ್ಬಿಟ್ಟಿದ್ದಾರೆ, ಟಮಟೆ ಇಟ್ಬಿಟ್ಟಿದ್ದಾರೆ. ನಾವು ಹೋದಾಗ ಸ್ಕೂಲ್ ಮಕ್ಕಳು ಬಂದಿದ್ದರು ಪಿಕ್ನಿಕ್ಗೆ ಅಂತಂದ್ಬಿಟ್ಟು ಸ್ಕೂಲ್ ಮಕ್ಕಳನ್ನು ಕರ್ಕೊಂಡು ಬಂದಿದ್ದರು. ಅವ್ರೇನು ಬಡ್ದಿಟ್ಟಾಯಿದ್ರು ಮಕ್ಕಳು, ಟೀಚರ್ಸ್ಗೆ ಅದ್ರತಿದ್ರು. ನೋಡಿ ಒಳಗಡೆ ಹೋದ ತಕ್ಷಣ 2 ಆನೆ ಇದೆ. ಸಾಂಗಲ್ಲಿ ಬರುತ್ತಲ್ಲ ಆನೆ, ಎಂಟ್ರೆನ್ಸಲ್ಲಿ ಫಿಲಮಲ್ಲಿ ಅದೇ ಇದು. ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಬಿಸಿಲು ಜಾಸ್ತಿನೇ ಇತ್ತು. ಮಧ್ಯಾಹ್ನ 1 ಗಂಟೆ 1:15 ಆಗಿತ್ತು ನಾವು ಒಳಗಡೆ ಹೋಗೋಷ್ಟರಲ್ಲಿ. ಹಾಗಾಗಿ ನಾನು ಕ್ಯಾಪ್ ಮೊದಲೇ ತಗೊಂಡೋಗಿದ್ದೆ, ಅದನ್ನೇ ಹಾಕ್ಕೊಂಡು ಬಿಸಿಲಲ್ಲಿ ತುಂಬ ಬಿಸಿಲಿತ್ತಲ್ಲ ಅಂದ್ಬಿಟ್ಟು ಕ್ಯಾಪ್ ಹಾಕ್ಕೊಂಡಿದ್ದೀವಿ. ನೋಡಿ ಇದು ಆನೆ, ಈ ಕಡೆ ಒಂದು ಆನೆ, ಆ ಕಡೆ ಒಂದು ಆನೆ. ನಮ್ಮ ಮನೆಯವರು ಹೋಗಿ ಮುಟ್ತಾ ಇದ್ದಾರೆ. ಇದು ನದಿ ಇರುತ್ತಲ್ಲ ಫಿಲಮಲ್ಲಿ, ಆವಾಗ ಶಿವಲಿಂಗಕ್ಕೆ ಪೂಜೆ ಮಾಡ್ತಿರ್ತಾರಲ್ಲ ಆ ಸೀನು. ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ ಆ ಕಡೆ ಈ ಕಡೆ ಎಲ್ಲ. ಎಷ್ಟೊಂದು ಚೆನ್ನಾಗಿದೆ. ಅದು ಅನುಷ್ಕಾ ಅವ್ರನ್ನ ಕೂಡ ಹಾಕಿದ್ರಲ್ಲ, ಅದು ಎಲ್ಲ ಅಲ್ಲಿ ಮಾಡಿಬಿಟ್ಟಿದ್ದಾರೆ. ಅದೇ ಜೈಲ್ ಥರ ಒಂದು ಅವರು ಸೌದೆ ಎಲ್ಲ ತಗೊಂಡೋಗಿ ಹಾಕೋದು, ಅದನ್ನೆಲ್ಲ ನೀಟಾಗಿ ತೋರಿಸಿದ್ದಾರೆ, ನೀಟಾಗಿ ಮಾಡಿದ್ದಾರೆ. ಅನುಷ್ಕಾ ಅವ್ರದ್ದು ದೊಡ್ಡದೊಂದು ಸ್ಟ್ಯಾಚುನೇ ಹಾಕ್ಬಿಟ್ಟಿದ್ದಾರೆ ಅಲ್ಲಿ. ಇದನ್ನೇ ಅನುಷ್ಕಾ ಅವ್ರನ್ನ ಕಟ್ಟಿ ಹಾಕಿರ್ತಾರಲ್ಲ ಕಂಬಿ ಸರಳಲ್ಲಿ, ಅದನ್ನು ಹಿಡ್ಕೊಂಡು ಎಲ್ಲರೂ ಫೋಟೋ ತಗೊಳ್ತಾ ಇದ್ದಾರೆ, ರೀಲ್ಸ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಸರಳೆಲ್ಲ ಅಲ್ಲೇ ಹಾಕ್ಬಿಟ್ಟಿದ್ದಾರೆ, ಕಬ್ಬಿಣದ ಸರಳು. ಅದನ್ನು ಬಿಡಿಸ್ತೀನಿ ಅಂತ ಅಲ್ಲೊಂದು ಹುಡುಗಿ ಹೋಗಿ ಹಿಡ್ಕೊಂಡು ಫೋಟೋ ತೆಗಿತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ನೋಡಿ, ಅಲ್ಲಿ ಸ್ಟ್ಯಾಚು ಎಷ್ಟು ಚೆನ್ನಾಗಿದೆ, ನಿಜವಾಗ್ಲೂ ಅದೇ ಥರ ಮಾಡಿದ್ದಾರೆ. ಇನ್ನು ಮುಂದೆ ಸಿಂಹಾಸನ ಮತ್ತು ಬಾಹುಬಲಿ ಅವ್ರದ್ದು ರಥ ಇರುತ್ತಲ್ಲ, ಅದು ರಾಣ ಇದು ನೋಡಿ ರಥ. ಇದರಲ್ಲಿ ಲಾಸ್ಟ್ ಸೀನಲ್ಲಿ ಇದರಲ್ಲೇ ಕೂತ್ಕೊಂಡು ಫೈಟಿಂಗ್ ಸೀನ್ ಇರುತ್ತಲ್ಲ, ಅದು ಇದು. ನಮ್ಮ ಪಾಪುಗಳೆಲ್ಲ ಹೋಗಿ ಮೇಲೆ ಹತ್ಬಿಟ್ಟಿದ್ದಾರೆ. ಇದನ್ನು ಲಾಸ್ಟ್ ಎಂಡಿಂಗ್ ಸೀನಲ್ಲಿ ತಲೆನ ಹೊಡೆದಾಕಿ ನೀರಲ್ಲಿ ಕೊಚ್ಕೊಂಡು ಹೋಗುತ್ತೆ ತಲೆ, ಅದ್ರದ್ದು ದೊಡ್ಡದು ಇದು ಸ್ಟ್ಯಾಚು ಮಾಡಿ ಹಾಕಿದ್ದಾರೆ, ಮುರಿದೋಗಿದೆ ಅದು. ಕರೆಕ್ಟಾಗಿ ಬಾಹುಬಲಿ ಸ್ಟ್ಯಾಚು ಎದುರುಗಡೆನೇ ರೆಸ್ಟೋರೆಂಟ್ ಇದೆ. ತುಂಬ ಅಂದರೆ ತುಂಬಾ ಜನ ಇದ್ದರು ಇಲ್ಲಂತೂ. ಇಲ್ಲಿ ಬಾಹುಬಲಿ ಬಿರಿಯಾನಿ ಫೇಮಸ್ ಅಂತೆ. ಒಂದು ಪ್ಲೇಟು ಫುಲ್ ಪ್ಲೇಟು 1200 ಸಮಥಿಂಗ್ ಏನೋ ಇತ್ತು.
ತುಂಬ ಜನ ಇದ್ದರು. ನಮಗೆ ಒಳಗಡೆ ಹೋದರೆ ಫುಡ್ ಐಟಮ್ಸ್ ಏನು ತೊಗೊಂಡೋಗೋಕೆ ಬಿಡಲ್ಲ, ಎಲ್ಲ ಚೆಕಿಂಗ್ ಮಾಡಿ ಈಚೆನೇ ತೆಗೆಸ್ಬಿಡ್ತಾರೆ. ಮತ್ತು ಇಲ್ಲಿ ಈ ಒಂದೇ ರೆಸ್ಟೋರೆಂಟ್ ಇರುತ್ತೆ. ಫುಲ್ಲು ನಡ್ಕೊಂಡು ಎಲ್ಲ ನೋಡಿಕೊಂಡು ಸುಸ್ತಾಗಿರ್ತೀವಿ, ಅಷ್ಟೊತ್ತಿಗೆ ಹೊಟ್ಟೆ ಹಸಿವಾಗಿರುತ್ತೆ. ಹಾಗಾಗಿ ಈ ರೆಸ್ಟೋರೆಂಟ್ ಒಂದೇ ಆಪ್ಷನ್ ಇರೋದು. ಮತ್ತು ಲಾಸ್ಟಲ್ಲಿ ಹೊರಗಡೆ ಹೋಗುವಾಗ ಪಂಡುಸ್ತಾನ್ ಅಂತ ಹೇಳಿದ್ರು ನೋಡಿ, ಅಲ್ಲಿ ಒಂದು ರೆಸ್ಟೋರೆಂಟ್ ಇರುತ್ತೆ. ಇಲ್ಲಿ ರೆಸ್ಟೋರೆಂಟ್ ಪಕ್ಕದಲ್ಲೇ ಇದು ಶಾಪ್ ಇದೆ. ಇದರಲ್ಲಂತೂ ತುಂಬಾ ಕಾಸ್ಟ್ಲಿ. ಇದೊಂದು ಗೊಂಬೆ ನೋಡ್ತಾ ಇದ್ದೀವಲ್ಲ, ಇದಕ್ಕೆ 1600 ರೂಪಾಯಿ ಇತ್ತು. ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಆಗಿತ್ತು. ಯಾರು ತಗೋತಾರೋ ಗೊತ್ತಿಲ್ಲ, ಆದರೆ ಚೆನ್ನಾಗಿತ್ತು ಕಲೆಕ್ಷನ್ ಎಲ್ಲ. ಇಲ್ಲೆಲ್ಲ ನೋಡಿಕೊಂಡು ಮತ್ತೆ ನಾವು ಚಂದ್ರಮುಖಿ ಸೆಟ್ಟು ಅಂದರೆ ಆಪ್ತಮಿತ್ರ ಫಿಲ್ಮ್ ಮಾಡಿದಾರಲ್ಲ ಆ ಸೆಟ್ಗೆ ಹೊರಟ್ವಿ. ಇಲ್ಲೇ ನೋಡ್ತಾ ಇದ್ದೀವಿ ಎಲ್ಲ, ನಾವೇನು ತೊಗೊಂಡಿಲ್ಲ, ಸುಮ್ಮನೆ ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಇಲ್ಲಿಂದನೇ ಈ ಶಾಪ್ ಒಳಗಡೆಯಿಂದನೇ ಹೊರಗಡೆ ಹೋಗಬೇಕು. ಅಂದರೆ ದಾರಿ ಇಲ್ಲೇ ಮಾಡಿದ್ದಾರೆ. ಬರೋರು ನೋಡ್ತಿರುವಾಗ ಏನಾದರೂ ತೊಗೊಂಡ್ರೆ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಜನ ಏನೇನೋ ತೊಗೊಳ್ತಿದ್ರು. ಅದು ಇಷ್ಟೊಂದು ದುಡ್ಡು ಕೊಟ್ಟು ಯಾರು ತೊಗೋತಾರೋ ಗೊತ್ತಿಲ್ಲ. ತುಂಬಾ ಅಂದರೆ ಜಾಸ್ತಿ ರೇಟ್ ಇತ್ತು ಇಲ್ಲಿ. ನಾವು ನೋಡಿಕೊಂಡು ನೆಕ್ಸ್ಟು ನೋಡಿ ಇಲ್ಲಿ ಆಪ್ತಮಿತ್ರ ಸೆಟ್ಟಿಗೆ ಬಂದಿದ್ದೀವಿ. ಇದು ಫುಲ್ಲು ನಾಗವಲ್ಲಿ ಮನೆ. ಅಲ್ಲಿ ಎಲ್ಲ ಫೋಟೋ ತೊಗೊಳ್ತಾಯಿದ್ರು ನೋಡಿ. ಇಲ್ಲಿ ಫೋಟೋ ತೆಗ್ಕೊಡ್ತಾರೆ ಅವರೇ. ಕಾಸ್ಟ್ ಆಗುತ್ತೆ, ದುಡ್ಡು ತೊಗೊಂಡು ಫೋಟೋ ತೆಕ್ಕೊಡ್ತಾರೆ. ಮೇಲೆ ಮೆಟ್ಲು ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಸೆಟ್ ಯಾವ ಥರ ಮಾಡಿದ್ದಾರೆ ಅಂದರೆ ಫುಲ್ಲು ಹಗ್ಗ ಹಾಕಿ ಕಟ್ಬಿಟ್ಟಿದ್ದಾರೆ. ಇದೆಲ್ಲ ರಿಯಲ್ ಅಲ್ವಾ, ಸುಮ್ಮನೆ ಶೂಟಿಂಗೋಸ್ಕರ ಮಾಡಿರೋದು ಅಂದ್ಬಿಟ್ಟು ಮೇಲೆ ಬಿದ್ದೋಗ್ಬಾರ್ದು ಅಂದ್ಬಿಟ್ಟು ಹಗ್ಗ ಕಟ್ಟಿದ್ದಾರೆ. ಅಲ್ಲಿ ಟಿ ವಿಲಿ ಡಿಸ್ಪ್ಲೇ ಆಗ್ತಾಯಿದೆ ಚಂದ್ರಮುಖಿ ಸಿನಿಮಾ. ತೆಲುಗಲ್ಲಿ ಚಂದ್ರಮುಖಿ, ಕನ್ನಡದಲ್ಲಿ ನಾಗವಲ್ಲಿ ಆಪ್ತಮಿತ್ರ ಸಿನಿಮಾ. ನೋಡಿ ರಜನಿಕಾಂತು ಮತ್ತು ಹೀರೋಯಿನ್ನು ಅವರಿಬ್ಬರು ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಅದನ್ನೇ ನೋಡ್ತಾ ಇದ್ವಿ. ಸಿನಿಮಾದಲ್ಲಿ ನೋಡೋಕ್ಕೆ ತುಂಬ ಭಯ, ನಾಗವಲ್ಲಿ ಮನೆ ಹೇಗಿರುತ್ತೋ ಏನು ಅಂತ ಅಂದ್ಬಿಟ್ಟು. ಆದರೆ ಇಲ್ಲಿ ಎಷ್ಟು ದೊಡ್ಡದಾಗಿದೆ. ಸಿನಿಮಾದಲ್ಲಿ ಯಾವ ಥರ ತೋರಿಸ್ತಾರೆ ಅಂದರೆ ದೊಡ್ಡ ಬಂಗ್ಲೆ ಥರ ತೋರಿಸ್ತಾರೆ, ಎಲ್ರಿಗೂ ಭಯ ಆಗೋ ಥರ. ಇಲ್ಲಿ ಆ ಥರ ಭಯ ಏನಿರಲ್ಲ, ತುಂಬ ಜನ ಇರ್ತಾರೆ, ಎಷ್ಟೊಂದು ಸ್ಪೇಸ್ ಇರುತ್ತೆ. ಶೂಟಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಏನು ಭಯ ಅನ್ನಿಸ್ತಿರಲ್ಲ, ಈ ಥರ ಇರುತ್ತೆ. ಆದರೆ ಅದನ್ನು ನೋಡಬೇಕಾದ್ರೆ ನಮಗೆ ಅಯ್ಯೋ ಇದು ನಿಜವಾಗ್ಲೂ ದೆವ್ವದ ಮನೆ ಏನೋ, ದೆವ್ವದ ಬಂಗ್ಲೆನೇ ಏನೋ ಅನ್ನೋ ಥರ ಫೀಲ್ ಆಗುತ್ತೆ. ಇಲ್ಲಿಂದ ನಮಗೆ ಸಿನಿಮಾದಲ್ಲಿ ಹೇಗೆ ತೋರಿಸ್ತಾರೆ ಅಂದರೆ ನಾಗವಲ್ಲಿ ಮನೆ ರೂಮ್ ಕಿಟಕಿ ಥರ ನಿಂತ್ಕೊಂಡ್ರೆ ಅವ್ರದ್ದು ಡ್ಯಾನ್ಸರ್ ಮನೆ ಕಾಣಿಸೋ ಥರ ತೋರಿಸ್ತಾರೆ. ಆದರೆ ಇದು ನಾಗವಲ್ಲಿ ಮನೆ. ಡ್ಯಾನ್ಸರ್ ಮನೆ ಎಷ್ಟು ದೂರ ಇದೆ ಅಂದರೆ ಅಲ್ಲಿ ಎಲ್ಲೋ ಇದೆ. ನಾವು ಬಸ್ ಹತ್ಕೊಂಡು ಬಂದ್ವಲ್ಲ, ಅಲ್ಲೆಲ್ಲೋ ಡ್ಯಾನ್ಸರ್ ಮನೆ ಅಂತ ತೋರಿಸಿದ್ರು. ಅಷ್ಟು ದೂರದಿಂದ ಇಲ್ಲಿ ಬಂದರೆ ಇಲ್ಲಿ ನಾಗವಲ್ಲಿ ಸೆಟ್ ಮಾಡಿದ್ದಾರೆ. ಆದರೆ ಸಿನಿಮಾದಲ್ಲಿ ಎರಡು ಪಕ್ಕನೇ ಇದೆಯೇನೋ, ಕಿಟಕಿಯಿಂದ ನೋಡಿದ ತಕ್ಷಣ ಕಾಣಿಸುತ್ತೇನೋ ಅನ್ನೋ ಥರ ತೋರಿಸಿದ್ದಾರೆ. ನಾವು ಇದನ್ನೆಲ್ಲ ನೋಡಿ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ. ಈಗ ನಾವು ಅರ್ಧನೇ ಮಾತ್ರ ನೋಡಿ ಮುಗಿಸಿದ್ದೀವಿ. ಇನ್ನು ನೋಡೋಕ್ಕೆ ತುಂಬ ಇದೆ. ಈ ಒಂದೇ ವ್ಲಾಗಲ್ಲಿ ಹಾಕಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದನ್ನು ಪಾರ್ಟ್ 2ನಲ್ಲಿ ಹಾಕಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ, ಅದು ಕೂಡ ಬರುತ್ತೆ. ಬಾಯ್ ಬಾಯ್.